ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೀತಾ ಇಲ್ಲ. ಬಾಂಗ್ಲಾ ವಲಸಿಗರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಹುನ್ನಾರ ಆಗ್ತಿದೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಆರೋಪಿಸಿದ್ದಾರೆ. ಬಾಂಗ್ಲಾ ವಲಸಿಗರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಹುನ್ನಾರ ನಡೀತಾ ಇದೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಆರೋಪಿಸಿದ್ದಾರೆ. ವ್ಯವಸ್ಥೆಯ ದುರ್ಬಳಕೆ ಆಗ್ತಾ ಇದೆ. ಅಕ್ರಮ ವಲಸಿಗರಿಂದ ಸಮಸ್ಯೆ ಎದುರಾಗ್ತಾ ಇದೆ. ಮಸೀದಿ ಚೌಟ್ರಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಯಾಕೆ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಮನೆಗೆ ಹೋಗಬೇಕು, ಆದ್ರೆ ಮನೆಗೆ ಹೋಗಿ ಯಾಕೆ ಪರಿಶೀಲನೆ ಮಾಡ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಎನ್ಆರ್ಪುರದಲ್ಲಿ ವಲಸಿಗರ ಸೇರ್ಪಡೆಗೆ ಹುನ್ನಾರದ ಗುಮಾನಿ ಇದೆ. ರಾಮನಗರದಲ್ಲೂ ಅಕ್ರಮ ನಡೆದಿರೋ ಬಗ್ಗೆ ವಿಡಿಯೋ ಇದೆ. ಅರ್ಹರನ್ನ ಮಾತ್ರ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಸಂಸದ ಯದುವೀರ್ ಒತ್ತಾಯಿಸುತ್ತಿದ್ದಾರೆ. ಸಹಜವಾಗಿ ಒಂದು ಪ್ರಶ್ನೆ, ಅವತ್ತಿಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಏನ್ ಇತಿಹಾಸ ಇದೆ, ಅದರ ಪೂರ್ತಿ ಕ್ಷೇತ್ರದ ಒಂದು ಏನೇನು ಮುಖ್ಯ ಅಂಶಗಳಿದೆ ನಿಮ್ಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದೆ. ಅಲ್ಪಸಂಖ್ಯಾತರ ಬೂತ್ಗಳಿದೆ ಅಲ್ಲಿ. ನಮ್ಗೆ ಯಾವುದೇ ರೀತಿಯ ಬೂತ್ ಅಧ್ಯಕ್ಷ ನೇಮಕ ಮಾಡೋದು, ಬೂತ್ ಒಂದು ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ನಮ್ಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ಕ್ಷೇತ್ರ. ಸೊ ಅಂತ ಕ್ಷೇತ್ರದಲ್ಲಿ ಈ SIR ಪ್ರಕ್ರಿಯೆ ಅತ್ಯಂತ ಗಂಭೀರವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇವತ್ತು ಅವ್ರು ತೀರ್ಮಾನ ಮಾಡಬೇಕಾಗಿದೆ, ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಇದು ಸಂವಿಧಾನದ ಅಡಿಯಲ್ಲಿ ಭಾರತ ನಡೀತಾ ಇದೆ ಅಥವಾ ಅವ್ರದೇ ಆದಂತಹ ಒಂದು ಕಾನೂನು ಪ್ರಕಾರ ನಡೀತಾ ಇದೆ ಅಂತ ಅವ್ರು ಕೇಳಬೇಕಾಗಿದೆ. ಇವತ್ತು SIR ಉದ್ದೇಶ ಏನು ಅಂದ್ರೆ ಬರೀ ಅರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಬೇಕಾಗಿದೆ, ಅರ್ಹ ಮತದಾರರನ್ನ ನೀವು ಪಟ್ಟಿಯಲ್ಲಿ ಬರೀ ಅರ್ಹ ಮತದಾರರನ್ನ ಸೇರಿಸಿದ್ರೆ ಅವ್ರ ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಅಂತ ಅವ್ರಿಗೆ ಸಹಜವಾಗಿ ಒಂದು ಪ್ರಶ್ನೆ. ಅವ್ರು ಬರೀ ಅವರ ಗುರಿ ಅಧಿಕಾರಕ್ಕೆ ಬರಕ್ಕೆ, ಯಾವ ರೀತಿ ಅಧಿಕಾರಕ್ಕೆ ಬರ್ತಾರೋ ಅವ್ರಿಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಬೈ ಹುಕ್ ಆರ್ ಕ್ರೂಕ್ ವಿ ಹ್ಯಾವ್ ಟು ಕಮ್ ಟು ಪವರ್ ಅಂತ ಅವ್ರದ್ದು ಸ್ಪಷ್ಟವಾದಂತಹ ಒಂದು ನಿರ್ಣಯ ಇದೆ. ನಾವು ಅದಕ್ಕೆ ಹೇಳ್ತಾ ಇರೋದು, SIR ನಡಿಬೇಕಾಗಿದೆ. 1 ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ ನರಸಿಂಹರಾಜ, ಟೋಟಲ್ ಬರೀ ನರಸಿಂಹರಾಜ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗಿದೆ. ನಿಮ್ ವಿಡಿಯೋಗಳೇ ಏನು ಹರಡ್ತಾ ಇದೆ ನಿಮ್ ನ್ಯೂಸ್ ಚಾನೆಲ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಹರಡ್ತಾ ಇರುವಂತ ವಿಡಿಯೋದಲ್ಲೇ ಅಲ್ಲಿ BLO ಯಾರು ಅಂತ ಅವ್ರು ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಯಾಕಂದ್ರೆ ಪ್ರಕ್ರಿಯೆ ಮಾನದಂಡ ಬಹಳ ಸ್ಪಷ್ಟವಾಗಿದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಮಾನದಂಡ ಇದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಏನ್ ಇತಿಹಾಸ ಇದೆ, ಅದರ ಪೂರ್ತಿ ಕ್ಷೇತ್ರದ ಒಂದು